ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ನೆರವಿಗೆ ಮನಪೂರ್ವಕ ಕೃತಜ್ಞತೆ ಸಲ್ಲಿಸಿದ ದಾಂಡೇಲಿಯ ಕಾಯಕ ಯೋಗಿಗಳಾದ ಆಟೋ ಚಾಲಕರು. ಇಡೀ ರಾಷ್ಟ್ರದಲ್ಲೇ ನಮ್ಮ ದಾಂಡೇಲಿಯ ಆಟೋ ಚಾಲಕರು ಮಾನವೀಯ ಕೈಂಕರ್ಯದಲ್ಲಿ ಸದ್ದಿಲ್ಲದೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾ ಬಂದವರು. ಅಪಘಾತ ಅಥವಾ ಇನ್ನಿತರ ಅನೇಕ ಸಂದರ್ಭಗಳಲ್ಲಿ ತಕ್ಷಣಕ್ಕೆ ಆಪತ್ ಬಾಂಧವರಂತೆ ನೆರವಿಗೆ ಬರುವವರು ಇದೇ ನಮ್ಮ ದಾಂಡೇಲಿಯ ಆಟೋ ಚಾಲಕರು. ಎಲ್ಲ ಧರ್ಮಗಳ ಹಬ್ಬ ಹರಿದಿನಗಳನ್ನು ಹಾಗೂ ರಾಷ್ಟ್ರೀಯ ಹಬ್ಬಗಳನ್ನು ಜಾತಿ ಮತ ಭೇದ ಭಾವ ಎನ್ನದೆ ಅತ್ಯಂತ ಹೃದಯ ವೈಶಾಲ್ಯತೆಯಿಂದ ಆಚರಿಸಿಕೊಂಡು ಬರುತ್ತಿರುವ ಹೆಗ್ಗಳಿಕೆ ನಮ್ಮ ದಾಂಡೇಲಿಯ ಆಟೋ ಚಾಲಕರಿಗಿದೆ. ಸಮಾಜಮುಖಿಯಾಗಿರುವ ನಮ್ಮ ದಾಂಡೇಲಿಯ ಆಟೋ ಚಾಲಕರ ಬಗ್ಗೆ ಇಡೀ ದಾಂಡೇಲಿ ಮಾತ್ರವಲ್ಲದೆ ಪೊಲೀಸ್ ಇಲಾಖೆ ಹಾಗೂ ಸಾರಿಗೆ ಇಲಾಖೆಯೂ ಕೂಡ ವಿಶೇಷವಾದ ಅಭಿಮಾನ ಮತ್ತು ಪ್ರೀತಿ ಇಟ್ಟುಕೊಂಡಿರುವುದನ್ನು ನಾವು ಕಾಣಬಹುದು. ತಮಗೆ ಸಹಾಯ ಮಾಡಿರುವುದನ್ನು ಸದಾ ಸ್ಮರಿಸಿಕೊಳ್ಳುವ ಆಟೋ ಚಾಲಕರ ಬಹುವರ್ಷಗಳ ಬಹುದೊಡ್ಡ ಕನಸು ಅವರಿಗೊಂದು ಸುಸಜ್ಜಿತವಾದ ಆಟೋ ನಿಲ್ದಾಣ ಬೇಕೆಂಬುದೇ ಆಗಿತ್ತು. ಅಂತಿಮವಾಗಿ ದಾಂಡೇಲಿಯ ಜೀವನಾಡಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯು ಆಟೋ ಚಾಲಕರ ಮನವಿಗೆ ತಡವರಿಯದೆ ಸ್ಪಂದಿಸಿ ಸುಸಜ್ಜಿತವಾದ ಹಾಗೂ ಅಷ್ಟೇ ವ್ಯವಸ್ಥಿತವಾದ ಆಟೋ ನಿಲ್ದಾಣಗಳನ್ನು ನಿರ್ಮಿಸಿಕೊಟ್ಟಿದೆ. ವಿಶೇಷವಾಗಿ ಆಟೋ ಚಾಲಕರ ವರ್ಷಗಳ ಬೇಡಿಕೆಯನ್ನು ಈಡೇರಿಸುವಂತೆ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಗೆ ವಿನಂತಿಯನ್ನು ಮಾಡಿದ್ದರು. ಅದರಂತೆ ನಗರಸಭೆಯ ಸಹಕಾರದಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ ಅವರು ಆಟೋ ಚಾಲಕರ ಈ ಬೇಡಿಕೆಗೆ ಸಂಪರ್ಕದ ಸೇತುವೆಯಾಗಿ ಸಹಕಾರವನ್ನು ನೀಡಿದ್ದಾರೆ. ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ರಾಜೇಂದ್ರ ಜೈನ್ ಅವರ ಮಾರ್ಗದರ್ಶನದಲ್ಲಿ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳಾದ ರಾಘವೇಂದ್ರ ಜೆ.ಆರ್. ಮತ್ತು ರಾಜೇಶ್ ತಿವಾರಿ ಅವರ ನೇತೃತ್ವದಲ್ಲಿ ಆಟೋ ಚಾಲಕರು ನಿರೀಕ್ಷೆ ಮಾಡಿರುವುದಕ್ಕಿಂತಲೂ ಅದ್ಭುತವಾಗಿ ವೈಶಿಷ್ಟ್ಯಪೂರ್ಣವಾಗಿ ಆಟೋ ನಿಲ್ದಾಣವನ್ನು ಎವರ್ಗ್ರೀನ್ ಆಟೋ ನಿಲ್ದಾಣ ಸೇರಿದಂತೆ ಇನ್ನಿತರ ಆಟೋ ನಿಲ್ದಾಣಗಳಿಗೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯು ಅತ್ಯಂತ ಪ್ರೀತಿಯಿಂದ ನಿರ್ಮಿಸಿಕೊಟ್ಟಿದೆ. ಹಲವು ವರ್ಷಗಳ ಬೇಡಿಕೆಗೆ ತಡವರಿಯದೆ ಸ್ಪಂದಿಸಿದ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಕುರಿತಂತೆ ದಾಂಡೇಲಿಯ ಆಟೋ ಚಾಲಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಬಾಬಾ ಸಾಬ್ ಜಮಾದಾರ್, ಉಪಾಧ್ಯಕ್ಷರಾದ ದಾಸ್ ವೆನಿಕೊಂಡ ಹಾಗೂ ಹಿರಿಯ ಆಟೋ ಚಾಲಕರಾದ ಅಬ್ದುಲ್ ಸಮಿ ಅವರು ಮನಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ನಮ್ಮ ಬಹುವರ್ಷಗಳ ಬೇಡಿಕೆಗೆ ಅತ್ಯಂತ ತ್ವರಿತವಾಗಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ಸ್ಪಂದಿಸಿದೆ. ಕ್ಷೇತ್ರದ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರು ನಮ್ಮ ಮನವಿಗೆ ಸ್ಪಂದಿಸಿ ಕಾಗದ ಕಾರ್ಖಾನೆಗೆ ನಮ್ಮ ಪರವಾಗಿ ವಿನಂತಿಯನ್ನು ಮಾಡಿದ್ದರು. ಇತ್ತ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ ಅವರು ಕಾಗದ ಕಾರ್ಖಾನೆಗೆ ಮತ್ತು ಆಟೋ ಚಾಲಕರಿಗೆ ಸಂಪರ್ಕದ ಸೇತುವೆಯಾಗಿ ಕೆಲಸ ನಿರ್ವಹಿಸಿದರು. ಅಂತಿಮವಾಗಿ ಕಾಗದ ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ರಾಜೇಂದ್ರ ಜೈನ್ ಅವರ ಮಾರ್ಗದರ್ಶನದಲ್ಲಿ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳಾದ ರಾಘವೇಂದ್ರ ಜೆ.ಆರ್. ಮತ್ತು ರಾಜೇಶ್ ತಿವಾರಿ ಅವರ ನೇತೃತ್ವದಲ್ಲಿ ಅತ್ಯುತ್ತಮವಾಗಿ ಆಟೋ ನಿಲ್ದಾಣ ನಿರ್ಮಾಣಗೊಂಡಿದೆ. ಎವರ್ಗ್ರೀನ್ ಆಟೋ ನಿಲ್ದಾಣ ಮಾತ್ರವಲ್ಲದೆ ದಾಂಡೇಲಿಯ ಇನ್ನಿತರ ಕಡೆಗಳಲ್ಲಿಯೂ ಆಟೋ ಚಾಲಕರಿಗಾಗಿ ಸುಸಜ್ಜಿತವಾದ ಆಟೋ ನಿಲ್ದಾಣವನ್ನು ಇದೇ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ನಿರ್ಮಿಸಿಕೊಟ್ಟಿದೆ. ದಾಂಡೇಲಿ ನಗರದ ಮೂಲೆ ಮೂಲೆಗಳಲ್ಲಿ ಅತ್ಯಾಕರ್ಷಕ ಅಂಗನವಾಡಿ ಕೇಂದ್ರಗಳನ್ನು ನಿರ್ಮಿಸಿಕೊಟ್ಟಿದೆ. ಅನೇಕ ಉದ್ಯಾನವನಗಳಿಗೆ ಜಿಮ್ ಸಲಕರಣೆಗಳನ್ನು ಅಳವಡಿಸಿಕೊಟ್ಟಿದೆ. ದಾಂಡೇಲಿಯ ಜನತೆಗಾಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಕ್ಸಿಜನ್ ಪ್ಲಾಂಟ್, ಶಾಲಾ ಕಾಲೇಜುಗಳಿಗೆ ಕೊಠಡಿಗಳ ನಿರ್ಮಾಣ, ಬಸ್ಸು ತಂಗುದಾಣಗಳ ನಿರ್ಮಾಣ ಹೀಗೆ ಇನ್ನಿತರ ಅನೇಕ ಜನೋಪಯೋಗಿ ಮತ್ತು ಸಮಾಜಮುಖಿ ಕಾರ್ಯಗಳನ್ನು ವೆಸ್ಟ್ ಕೋಸ್ಟ್ ಮಾಡುತ್ತಲೇ ಬಂದಿದೆ. ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಈ ಜನಪರ ಸೇವೆ ಹಾಗೂ ಕಾರ್ಯ ಸದಾ ಸ್ಮರಣೀಯವಾಗಿದೆ. ಕಾಗದ ಕಾರ್ಖಾನೆಯ ಈ ಕಾರ್ಯವನ್ನು ಪ್ರತಿಯೊಬ್ಬ ದಾಂಡೇಲಿಗನು ಮುಕ್ತ ಮನಸ್ಸಿನಿಂದ ಸ್ವಾಗತಿಸಬೇಕು. ದುಡಿದು ಬದುಕುವ ನಮ್ಮಂತಹ ಆಟೋ ಚಾಲಕರ ಸಮಸ್ಯೆಗಳಿಗೂ ಸ್ಪಂದಿಸುವ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ನೆರವಿಗೆ ನಾವು ಸದಾ ಋಣಿಗಳಾಗಿರುತ್ತೇವೆ. ಕಾಗದ ಕಾರ್ಖಾನೆಯ ಈ ಸೇವಾ ಪರಂಪರೆ ಸದಾ ಮುಂದುವರಿಯಲಿ ಎಂಬ ಆಶಯ ಮತ್ತು ಪ್ರಾರ್ಥನೆಯೊಂದಿಗೆ ಕಾಗದ ಕಾರ್ಖಾನೆಗೆ ವಿಶೇಷ ನಮ್ರ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ದಾಂಡೇಲಿಯ ಆಟೋ ಚಾಲಕರ ಕ್ಷೇಮಾಭಿವೃದ್ಧಿ ಸಂಘದ ಸದಸ್ಯರು ಹಾಗೂ ಆಟೋ ಚಾಲಕರಾದ
ಮಂಜು ಕಿಲ್ಲೆದಾರ್, ಸಮೀರ್, ಖಲೀಲ್ ಸರ್ವನ್, ಮೋಹನ್, ಬಂಡು, ಅಬ್ದುಲ್ ಸಮಿ, ಸದ್ದಾಂ, ಮಕ್ತುಮ್ ಹುಸೇನ್, ಮೆಹಬೂಬ್, ದಸ್ತಗೀರ್, ಎಂಡಿ ಆಲಿ, ಸೈಫುದ್ದೀನ್, ರಸೂಲ್, ಸೈಯದ್, ರಂಜಾನ್, ಅಶೋಕ್, ಇಬ್ರಾಹಿಂ, ಮುಕ್ತಿಯಾರ್, ತೌಫಿಕ್, ಶಾನೂರ್, ಮೇಂಟೇನ್, ತಿಲಕ್, ಸಿಕಂದರ್, ಇಸ್ಮಾಯಿಲ್, ಸಂಜೀವ್ ಹಾಗೂ ಮೊದಲಾದವರು ಉಪಸ್ಥಿತರಿದ್ದರು. ದಾಂಡೇಲಿ ಇಂದ ಇದು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ವತಿಯಿಂದ CSR ಅಡಿಯಲ್ಲಿ ನಮಗೆ ನಾವು ಆಟೋ ಚಾಲಕರು ಎಲ್ಲರೂ ತುಂಬ ಖುಷಿಯಾಗಿದ್ದೀವಿ. ಯಾಕಂದರೆ ಪ್ರತಿಯೊಂದು ಆಟೋ ಸ್ಟ್ಯಾಂಡನ್ನು ಇದುವರೆಗೆ ದಾಂಡೇಲಿಯಲ್ಲಿ 5 ಆಟೋ ಸ್ಟ್ಯಾಂಡನ್ನು ಅವರು ನಮಗೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ನಮ್ಮದು ಇನ್ನೂ 4-5 ಆಟೋ ಸ್ಟ್ಯಾಂಡ್ಗಳು ಇದ್ದಾವೆ, ಅದು ಕೂಡ ಅವು ಮಾಡ್ತೇವೆ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ. ನಮಗೆ ತುಂಬ ಖುಷಿ ಆಗ್ತಾ ಇದೆ. ಈ ನಮ್ಮ ದಾಂಡೇಲಿಯ ಕೇಂದ್ರ ಬಿಂದುವಾದ ನಮ್ಮದು ಎವರ್ಗ್ರೀನ್ ಆಟೋ ಸ್ಟ್ಯಾಂಡ್ನಲ್ಲಿ ನಮಗೆ ನಿಲ್ಲಕ್ಕೆ ಅವಕಾಶ ಒಳ್ಳೆಯ ಮತ್ತು ಸುಂದರವಾದ ಕಟ್ಟಡವನ್ನು ಕಟ್ಟಿ ನೀರಿಂದ ಶುದ್ಧ ನೀರಿನ ಘಟಕವನ್ನು ಕುಂಡ್ರಿಸಿ ಎಲ್ಲರಿಗೂ ಕುಡಿಲಿಕ್ಕೆ ನೀರಿನ ಸಹಾಯ ಮಾಡಿದ್ದಾರೆ. ಹಾಗೆಯೇ ಕೂಡ ಈ ದಾಂಡೇಲಿಯಲ್ಲಿ ತುಂಬ ಅಂಗನವಾಡಿ ಕೇಂದ್ರ ಕೂಡ ಎಲ್ಲ ವಾರ್ಡ್ನಲ್ಲಿ ಕೂಡ ಅಂಗನವಾಡಿ ಕೇಂದ್ರವನ್ನು ಮಾಡಿದ್ದಾರೆ. ಹಾಗೆಯೇ ನಮ್ಮದು ಗಾರ್ಡನ್ ಸಹಿತ ಎಲ್ಲರಿಗೆ ಸಹಾಯ ಆಗುವಂಥ ಎಲ್ಲ ಗಾರ್ಡನ್ಗಳು ಮಾಡಿದ್ದಾರೆ. ಅದಕ್ಕೆ ನಾವು ಆಟೋ ಸ್ಟ್ಯಾಂಡಿನ ಎಲ್ಲ ಚಾಲಕರಿಂದ ಹಾಗೂ ವೈಯಕ್ತಿಕ ನಮ್ಮ ಆಟೋ ಯೂನಿಯನ್ ಕಡೆಯಿಂದ ವತಿಯಿಂದ ಅವ್ರದ್ದು ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಚಾಲಕರ ಮಾಲೀಕರ ವೈಸ್ ಪ್ರೆಸಿಡೆಂಟ್ ದಾಸ್ ಯಾಕೋ ಬಿನ್ಕೋಣ ಮಾತಾಡೋದು. ವಿಷಯ ಏನಂತ ಹೇಳಿದರೆ, ನಮ್ಮ ದಾಂಡೇಲಿಯಲ್ಲಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಲಿಂದ ನಮ್ಮ ರಾಜೇಂದ್ರ ಜೈನ್ ಅವರು ಸಾರ್ ಬಂದಾಗಿಂದ ನಮ್ಮ ದಾಂಡೇಲಿ ಭಾಳಷ್ಟು ಡೆವಲಪ್ ಮಾಡಿದ್ದಾರೆ. ಭಾಳ ಅಂದರೆ ಹೇಳ್ಕೊಳ್ಳಿಕ್ಕೆ ಅಷ್ಟು ಕಡಿಮೆನೇ ಆಗುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಂಗನವಾಡಿಗಳು ಹಾಗೆ ಹಲವಾರು ಕಡೆ ಸ್ವಚ್ಛತೆಯನ್ನು ಅದು ಕೂಡ ಮಾಡಿ, ಆಮೇಲೆ ನಮ್ಮ ಆಟೋ ಸ್ಟ್ಯಾಂಡ್ಗಳನ್ನು ಇವೆಲ್ಲ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಹಾಗೆ ಅದೇ ರೀತಿಯಲ್ಲಿ ನಮಗೆ ಕುಡಿಯೋ ನೀರು ಕೋಲ್ಡ್ ವಾಟರನ್ನು ಹಚ್ಚಿಕೊಟ್ಟಿದ್ದಾರೆ. ನಮಗೆ ನಿಲ್ಲಿಕ್ಕೆ ಮುಖ್ಯವಾಗಿ ಶೆಡ್ಡು, ಮಳೆ ಗಾಳಿ ಬಿಸಿಲು, ಅದರಲ್ಲಿ 40 ವರ್ಷದಿಂದ ನಾವು 42 ವರ್ಷದ ಕಾಲ ಕಳೀತಾ ಇದ್ವಿ. ನಮ್ಮನ್ನು ಯಾರು ಕೂಡ ಗಮನಿಸಿದೆ. ನಮ್ಮ ದಾಂಡೇಲಿಯಲ್ಲಿ ಅಧಿಕ ಜನ ಇದ್ದಾರೆ, ಅಂದರೆ ನಮಗೆ 5 ರೂಪಾಯಿ ಜಾಗಗಳಿಗೆ 6 ರೂಪಾಯಿ ತೊಗೊಂಡ್ರೆ ನಮ್ಮನ್ನು ಖಂಡಿಸೋರೇ ಹೊತ್ತು ನಾವು ಇದರಲ್ಲಿ ಕಷ್ಟಪಡ್ತಿದ್ದೇವೆ. ನಾವು ಭಾಳ ಇದರ ಶ್ರಮೆದಲ್ಲಿ ಇದ್ದೇವೆ. ಮಳೆ ಗಾಳಿ ಚಳಿ ಬಿಸಿಲಿಗೆ ಅವ್ರಿಗೊಂದು ಸಹಕಾರ ಮಾಡಬೇಕಂತೇಳಿ ಯಾರ್ದು ಉದ್ದೇಶ ಇನ್ನೊಮ್ಮೆ ಬಂದಿಲ್ಲ. ಆದರೆ ಈಗ ನಮ್ಮ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಲಿಂದ ನಮ್ಮ ರಾಜೇಂದ್ರ ಜೈನ್ ಅವರು ಬಂದಾಗಿಂದ ಡೆವಲಪ್ ಮಾಡಿಕೊಟ್ಟಿದ್ದಾರೆ. ಹಾಗೂ ನಮ್ಮ ಮೋಹನ್ ಅಲ್ವಾಯಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಅವರು ಕೂಡ ನಮ್ಮ ಆಟೋ ಸ್ಟ್ಯಾಂಡ್ ನಿರ್ಮಾಣ ಮಾಡಲಿಕ್ಕೆ ಭಾಳಷ್ಟು ಸಹಕಾರ ಮಾಡಿದ್ದಾರೆ. ಪ್ರತಿಯೊಂದು ಕೂಡ ನಾವು ಒಂದು ಮಾತು ಸಾರ್ ಅಂತ ಹೇಳಿದರೆ ಎಲ್ಲದೂ ಕೂಡ ಅನುಕೂಲ ಮಾಡುವಂಥವರಾಗಿರುತ್ತಾರೆ. ಹಾಗೂ ನಮ್ಮ ನಗರಸಭೆ ಕೂಡ ಪೌರಾಯುಕ್ತರು ಕೂಡ ನಮಗೆ ಪ್ರತಿಯೊಂದು ಅನುಕೂಲವನ್ನು ಮಾಡಿ ಕಟ್ಟಡ ಮಾಡಲಿಕ್ಕೆ ಅವರು ಕೂಡ ಸಹಾಯ ಮಾಡಿರ್ತಾರೆ. ಇದೇ ರೀತಿಯನ್ನು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಗೆ ನಾವು ನಮ್ಮ ಆಟೋ ಚಾಲಕರು ಮಾಲೀಕರು ಹಾಗೂ ನೀವು ಕೂಡ ಸಹಕಾರ ಜನಗಳು ನೀವೆಲ್ಲ ಸೇರಿಕೊಂಡು ಅವರಿಗೆ ಒಂದು ಬೆಂಬಲ ಕೊಟ್ಟು ಮುಂದೆ ಇನ್ನೂ ಚೆನ್ನಾಗಿ ಇನ್ನೂ ಡೆವಲಪ್ ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ ನಾವು ಸಹಕಾರ ಮಾಡಬೇಕಂತ ಹೇಳಿ ನಮ್ಮ ಸೇವಾಭೂರಿ ಸಂಘದ ಆಟೋ ಚಾಲಕರ ಮಾರ್ಗದಿಂದ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ 2 ಮಾತನ್ನು ಹೇಳ್ತಿದ್ದೇವೆ. ऑटो स्टैंड ನೀವು ಮಾತಾಡ್ರಿ. जैन साहब ऑटो स्टैंड बनाने के बाद में बहुत सारे ऑटो स्टैंड बनाए और बहुत सारे ये स्कूल छोटे बच्चों का स्कूल में बनाए सो है. और दूसरी बात क्या है, छोटे छोटे गार्डन भी बहुत सारे सुधारे सो है. जैन साहब आने के बाद में बहुत सारा अच्छा दांडेली बहुत सुधर गया है और डेवलपमेंट में हुआ है. और बहुत सारे अच्छे काम हमारे जैन साहब कर रहे हो. और इसके बाद में हमारा और 2-3 स्टैंड है, 2-3 स्टैंड है बनाने के, और वो भी बना सुनकर वो को वादा किया उन्होंने जैन साहब. और बहुत सारे अच्छे काम कर रहे हैं. हम आगे भी वैसे अच्छे काम होने दो, अच्छे के लिए हमारा साथ देते हैं वो साहब लोग. हाँ, बहुत सारे अच्छे साथ देते हैं हमारे को.